ಸ್ಯಾಂಡಲ್ವುಡ್ನಲ್ಲಿ ಒಗ್ಗಟ್ಟಿಲ್ವಾ ಅನ್ನುವಂತಹ ಪ್ರಶ್ನೆ. ಒಗ್ಗಟ್ಟಿಲ್ಲದೆ ಕುಗ್ಗಿ ಹೋಗ್ತಾ ಇದೆಯಾ ಕನ್ನಡದ ಚಿತ್ರರಂಗ? ನಟಿ ರಮ್ಯಾ ಬೆನ್ನಲ್ಲೇ ನಿರ್ದೇಶಕ ಪ್ರೇಮ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರ ಹೊರಹಾಕಿದ್ದಾರೆ. ಅಣ್ಣವರು ಮತ್ತು ಅಂಬರೀಷ್ ಕಾಲದಲ್ಲಿದ್ದಂತಹ ಒಗ್ಗಟ್ಟು ಈಗಿಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ. ಏನಾದರೂ ತೊಂದರೆ ಬಂದಾಗ ಎಲ್ಲರೂ ಕೂಡ ಒಂದಾಗ್ತಾ ಇದ್ರು. ಈಗ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಅನ್ನುವಂತಹ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿದೆ. ನಮ್ಮ ರಾಜ್ಯದವರೇ ಕೆಲವರು ನಮ್ಮನ್ನು ಕಾಲೆಳೆಯುವಂತಹ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನನಗೆ ಬೇಸರ ಅನಿಸಿದೆ ಅಂತ ಹೇಳಿ ನಿರ್ದೇಶಕ ನಟ ಜೋಗಿ ಪ್ರೇಮ್ ಕೊಟ್ಟಂತಹ ಹೇಳಿಕೆ ಇದು. ಈ ರೀತಿ ಸ್ಯಾಂಡಲ್ವುಡ್ನಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆ ಮೋಹಕತಾರೆ ರಮ್ಯಾ ಹೇಳಿದ್ರು, ಅದಕ್ಕೂ ಹಿಂದೆ ಐಂದ್ರಿತಾ ರೇ ಹೇಳಿದ್ರು. DCM DK ಶಿವಕುಮಾರ್ ನಟ್ಟು ಬೋಲ್ಟಿನ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಚಂದನವನದ ಒಗ್ಗಟ್ಟಿನ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಈಗ ನಿರ್ದೇಶಕ ಪ್ರೇಮ್ ಇದನ್ನು ಒಪ್ಕೊಂಡಿದ್ದಾರೆ. ಹೌದು, ಸ್ಯಾಂಡಲ್ವುಡ್ನಲ್ಲಿ ಒಗ್ಗಟ್ಟಿಲ್ಲ, ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಅನ್ನುವಂತಹ ಪರಿಸ್ಥಿತಿ ಇದೆ. ಅಣ್ಣವ್ರ ಕಾಲದಲ್ಲಿ, ಅಂಬರೀಷ್ ಅವರ ಕಾಲದಲ್ಲಿ ಈ ರೀತಿ ಚಂದನವರ ಇರಲಿಲ್ಲ ಅಂಥೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ಟೈಮಲ್ಲಿ ಎಷ್ಟು ಚಂದ ಇತ್ತು. ಯಾರೋ ಒಂದ್ಸಲಿ ಎಲ್ಲ ಬಂದ್ರು ಅಂದ್ಸಕ್ಕೆ ಎಲ್ಲ ಹೋಗಿರೋರು. ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರು ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರು ಯಾರೂ ಹೋಗಲ್ಲ. ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರೂ ಹೋಗಲ್ಲ. ಯಾರೋ ಒಂದು ತೊಂದರೆ ಆಯಿತು, ನಾವು ಯಾರು ಕಷ್ಟ ಹೇಳ್ಕೋಬೇಕಲ್ಲ. ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ. ಯಾರು ಬರ್ತಾರೆ, ಯಾರು ಹೋಗ್ತಾರೆ? ಸೊ ಅದಕ್ಕೆ ಏನು ಮಾಡುತ್ತೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು ಈ ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಜಿ, ಅಷ್ಟೇ. ಸೊ ಸಿಂಪಲ್. ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಶಿಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ ಇಲ್ಲ ಬ್ರದರ್. ಅಪ್ಪಾಜಿದ್ದ ಟೈಮಲ್ಲಿ ಎಷ್ಟು ಚಂದ ಇತ್ತು. ಯಾರೋ ಒಂದ್ಸಲಿ ಎಲ್ಲ ಬಂದ್ರು ಅಂದ್ಸಕ್ಕೆ ಎಲ್ಲ ಹೋಗಿರೋರು. ಅಂಬರೀಷ್ ಅಣ್ಣ ಇದ್ದಾಗ ಬಂದ್ರು ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು. ಈಗ ಯಾರು ಬಂದ್ರು ಯಾರೂ ಹೋಗಲ್ಲ. ಯಾರೋ ಪ್ರಾಬ್ಲಮ್ ಮಾಡಿದ್ರು ಯಾರೂ ಹೋಗಲ್ಲ. ಯಾರೋ ಒಂದು ತೊಂದರೆ ಆಯಿತು, ನಾವು ಯಾರು ಕಷ್ಟ ಹೇಳ್ಕೋಬೇಕಲ್ಲ. ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯ್ತು ಅಂದಾಗ ಹೇಳ್ಕೋಬೇಕಲ್ಲ. ಯಾರು ಬರ್ತಾರೆ, ಯಾರು ಹೋಗ್ತಾರೆ? ಸೊ ಅದಕ್ಕೆ ಏನು ಮಾಡುತ್ತೆ, ಅವ್ರವ್ರದೇ ಇಷ್ಟ, ಅವ್ರವ್ರದೇ ಬೆಳವಣಿಗೆ, ಅವ್ರವ್ರದೇ ಇದು. ಈಗ ಲೈಕ್ ಸಮುದ್ರ ಇದ್ದಂಗೆ, ಹೋಗಿ ಗುರು ಈ ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಜಿ, ಅಷ್ಟೇ. ಸೊ ಸಿಂಪಲ್. ನಮ್ಮ ಮನೇಲಿ ನಾವೇ ಕಿತ್ತಾಡ್ಕೊಂಡು ನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಶಿಸ್ತೀನಿ ಅಷ್ಟೇ. ನನಗೆ ಇನ್ನೇನು ಉದ್ದೇಶ. ನಿರ್ದೇಶಕ ಜೋಗಿ ಪ್ರೇಮ್ ಅವರ ಈ ಹೇಳಿಕೆಯಿಂದ ಮತ್ತೊಮ್ಮೆ ಸ್ಯಾಂಡಲ್ವುಡ್ನಲ್ಲಿ ಒಗ್ಗಟ್ಟಿಲ್ವಾ ಅನ್ನುವಂತಹ ಪ್ರಶ್ನೆ. ಈ ಹಿಂದೆ DK ಶಿವಕುಮಾರ್ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ರು, ಸ್ಯಾಂಡಲ್ವುಡ್ನಲ್ಲಿ ಒಗ್ಗಟ್ಟಿಲ್ಲ ಅಂಥೇಳಿ. ಅದಾದಮೇಲೆ ಐಂದ್ರಿತಾ ರೇ, ಮೋಹಕತಾರೆ ರಮ್ಯಾ ಸೇರಿದಂತೆ ಹಲವರು ಕೂಡ ಸ್ಯಾಂಡಲ್ವುಡ್ ಚಂದನವನ ಈ ಹಿಂದಿನ ರೀತಿಯಲ್ಲಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ನಾಯಕರು ನಟರಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅಣ್ಣವ್ರ ಕಾಲದಲ್ಲಿ, ವಿಷ್ಣುವರ್ಧನ್ ಕಾಲದಲ್ಲಿ, ಅಂಬರೀಷ್ ಕಾಲದಲ್ಲಿದ್ದಂತಹ ಬಾಂಧವ್ಯ ಆಗಲಿ, ನಂಟಾಗಲಿ ಚಿತ್ರರಂಗದಲ್ಲಿ ಉಳಿದಿಲ್ಲ ಅಂಥೇಳಿ ಹಲವರು ಬೇಸರವನ್ನು ಹೊರಹಾಕ್ತಾ ಇದ್ರು. ಈಗ ಆ ಸಾಲಿಗೆ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಸೇರಿಕೊಂಡಿದ್ದಾರೆ. ಒಂದಿಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ನಮ್ಮ ರಾಜ್ಯದವರೇ ಕೆಲವರು ನಮ್ಮನ್ನು ಕಾಲೆಳಿತಾ ಇದ್ದಾರೆ, ಅದಕ್ಕೆ ನನಗೆ ಬೇಸರ ಅನಿಸಿದೆ ಅಂಥೇಳಿ ಜೋಗಿ ಪ್ರೇಮ್ ಅವರು ಮಾತನಾಡಿರುವಂಥದ್ದು. ಏನೇ ತೊಂದರೆ ಬಂದರೂ ಕೂಡ ಹಿಂದೆಲ್ಲ ಚಂದನವನ ಒಗ್ಗಟ್ಟಾಗ್ತಾ ಇತ್ತು, ಬಿಟ್ಕೊಡುವಂತಹ ಪ್ರಶ್ನೆಯೇ ಇರ್ತಾ ಇರಲಿಲ್ಲ. ಬಟ್ ಈಗ ಸಿಚುವೇಶನ್ ಹಂಗಿಲ್ಲ. ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ ಅನ್ನುವಂತಹ ಅರ್ಥದಲ್ಲೂ ಕೂಡ ಈಗ ಜೋಗಿ ಪ್ರೇಮ್ ಅವರು ಆಡಿರುವಂತಹ ಮಾತು. ಈ ಮೂಲಕ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಚಂದನವನದಲ್ಲಿ ಒಗ್ಗಟ್ಟಿಲ್ವಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ಹಲವು ಬಾರಿ ಇದೇ ವಿಚಾರ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಮತ್ತೊಮ್ಮೆ ಇದೇ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಚಂದನವನದಲ್ಲಿ ನಾಯಕರು ನಟರುಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತಹ ವಿಚಾರವನ್ನು ಸ್ವತಃ ನಿರ್ದೇಶಕ ಪ್ರೇಮ್ ಅವರೇ ಪ್ರಸ್ತಾಪಿಸಿದಂತೆ ಕಾಣಿಸ್ತಾ ಇದೆ.